ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೌರಾಣಿಕ ಕಥೆ ಮತ್ತು ಭುವನಗಿರಿ ಕ್ಷೇತ್ರದ ಮಹಿಮೆ. ನಮಸ್ಕಾರ ವೀಕ್ಷಕರೇ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ. ಚರಿತ್ರೆ ಮತ್ತು ಅವರ ಜನ್ಮ ಹೊಂದಿದ ಭುವನಗಿರಿ ಕ್ಷೇತ್ರದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇರೋದೇನು ಅಂದರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಯಾರು, ಅವರ ಜೀವನದ ಪ್ರಮುಖ ಘಟನೆಗಳು ಏನು, ತಮಿಳುನಾಡಿನ ಕಾಡಲೂರಿನ ಭುವನಗಿರಿ ಕ್ಷೇತ್ರ ಮತ್ತು ಅದರ ಪಾವಿತ್ರ್ಯತೆಯ ಬಗ್ಗೆ, ಈ ಕ್ಷೇತ್ರಕ್ಕೆ ಯಾಕೆ ಭೇಟಿ ನೀಡಬೇಕು ಅನ್ನೋದ್ರ ಬಗ್ಗೆ, ಈ ಎಲ್ಲ ವಿಷಯವನ್ನು ನಾನು ನಿಮಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೌರಾಣಿಕ ಕಥೆ. ರಾಘವೇಂದ್ರ ಸ್ವಾಮಿಗಳ ಜನ್ಮ ಮತ್ತು ಬಾಲ್ಯದ ಬಗ್ಗೆ ಹೇಳೋದಾದರೆ, ರಾಘವೇಂದ್ರ ಸ್ವಾಮಿಗಳು 1595ರಲ್ಲಿ ಭುವನಗಿರಿಯ ಶ್ರೀ ರಾಮಾಚಾರ್ಯ ಮತ್ತು ಗೋಪಿಕಾಂಬಾಳಂಬ ದಂಪತಿಗಳ ಮಗನಾಗಿ ಜನ್ಮವನ್ನು ಹೊಂದಿದ್ರು. ಅವರ ಬಾಲ್ಯದ ಹೆಸರು ವೆಂಕಟನಾಥ. ಬಾಲ್ಯದಲ್ಲಿ ಅವರಲ್ಲಿ ಮಹಾಜ್ಞಾನ ಮತ್ತು ಋಷತ್ವದ ಗುಣಗಳು ಗೋಚರಿಸುತ್ತಿದ್ವು. ವೇದ ಶಾಸ್ತ್ರಗಳ ಅಧ್ಯಯನದಲ್ಲಿ ಅವರು ಅಪಾರ ಪ್ರತಿಭೆಯನ್ನು ಪ್ರದರ್ಶಿಸ್ತಾ ಇದ್ರು. ಇನ್ನು ವಿದ್ಯಾಭ್ಯಾಸ ಮತ್ತು ಜ್ಞಾನ ಪ್ರಾಪ್ತಿ. ಬಾಲ್ಯದಲ್ಲಿಯೇ ಮಹಾಜ್ಞಾನಿಯಾಗಿದ್ದು ಮಧ್ವಾಚಾರ್ಯರ ತತ್ವಶಾಸ್ತ್ರಗಳಲ್ಲಿ ವಿಶೇಷ ಆಸಕ್ತಿಯನ್ನ ಹೊಂದಿದ್ರು. ತನ್ನ ವಿದ್ಯಾಭ್ಯಾಸವನ್ನ ಕಾವೇರಿ ಪಟ್ಟಣಂ ಗುರುಕುಲದಲ್ಲಿ ಪೂರ್ಣಗೊಳಿಸಿದ್ರು. ಈ ಅವಧಿಯಲ್ಲಿ ಅವರು ವಾಗ್ವಿಲಾಸ, ವೇದಾಂತ ಜ್ಞಾನ ಮತ್ತು ತರ್ಕಶಕ್ತಿಯನ್ನು ಕೂಡ ಬೆಳೆಸಿಕೊಂಡ್ರು. ಗೃಹಸ್ಥಾಶ್ರಮದಿಂದ ಸನ್ಯಾಸದ ಮಾರ್ಗ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಾನೇ ಗೃಹಸ್ಥಾಶ್ರಮ ಅನುಭವಿಸಿದ ನಂತರ ಅವರ ಸನ್ಯಾಸಿ ಮಾರ್ಗವನ್ನು ಸ್ವೀಕರಿಸಿದ್ರು. ತಮ್ಮ ಪತ್ನಿ ಸರಸ್ವತಿಯವರನ್ನ ಕಳೆದುಕೊಂಡ ನಂತರ ಅವರು ಪ್ರಪಂಚವನ್ನು ತ್ಯಜಿಸುವ ನಿರ್ಧಾರ ಮಾಡಿದ್ರು. ಗುರುಗಳ ಅನುಗ್ರಹದಿಂದ ಶ್ರೀ ಸುಸದೀಂದ್ರ ತೀರ್ಥರು ಅವರನ್ನ ಸನ್ಯಾಸ ದೀಕ್ಷೆ ನೀಡಿದ್ರು. ಈ ಸಂದರ್ಭದಲ್ಲಿ ವೆಂಕಟನಾಥರು ಶ್ರೀ ರಾಘವೇಂದ್ರ ತೀರ್ಥ ಎಂಬ ಹೆಸರನ್ನ ಪಡೆದರು. ಇನ್ನು ಮಂತ್ರಾಲಯದ ಸ್ಥಾಪನೆ ಮತ್ತು ಚಮತ್ಕಾರಗಳ ಬಗ್ಗೆ ನಾವು ಮಾತಾಡೋದಾದರೆ, ಅವರು ಮಂತ್ರಾಲಯದಲ್ಲಿ ಅನೇಕ ವರ್ಷಗಳ ಕಾಲ ಧ್ಯಾನ, ಜಪ, ಪೌರಾಣಿಕ ಪ್ರವಚನಗಳನ್ನು ಮಾಡಿದ್ರು. ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದ ಅನೇಕ ಭಕ್ತರು ಕೃಪೆಯನ್ನು ಪಡೆದರು. ಚಮತ್ಕಾರಗಳ ಅನುಭವವನ್ನು ಮಾಡಿದ್ರು. ಅವರ ಪ್ರಸಾದದಿಂದ ಸಂಕಷ್ಟ ಪರಿಹಾರ, ಮಾನಸಿಕ ಶಾಂತಿ ಮತ್ತು ಧಾರ್ಮಿಕ ಶಕ್ತಿಯ ಅನುಭವ ಹಲವಾರು ಜನರು ಪಡೆದರು. ಇನ್ನು ಭುವನಗಿರಿ ಕ್ಷೇತ್ರದ ಮಹಿಮೆ. ಭುವನಗಿರಿ ತಮಿಳುನಾಡಿನ ಕಾಡಲೂರು ಜಿಲ್ಲೆಯಲ್ಲಿ ಇದೆ ಮತ್ತು ಇದು ರಾಘವೇಂದ್ರ ಸ್ವಾಮಿಗಳ ಜನ್ಮಭೂಮಿ. ಈ ಸ್ಥಳದಲ್ಲಿ ರಾಘವೇಂದ್ರ ಸ್ವಾಮಿಯವರಿಗೆ ವಿಶೇಷ ಆರೋಹಣೆ ಮತ್ತು ಪೂಜಾ ವಿಧಾನಗಳು ನಡೆಯಲಾಗುತ್ತೆ. ಭುವನಗಿರಿ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರೆ ಶ್ರೀ ರಾಘವೇಂದ್ರರ ಕೃಪೆ ಪಡೆಯಬಹುದು. ಭುವನಗಿರಿ ಕ್ಷೇತ್ರದ ಪ್ರಮುಖ ದೇವಸ್ಥಾನ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ಜನ್ಮಸ್ಥಳ ದೇಗುಲವಿದೆ. ಈ ದೇಗುಲದಲ್ಲಿ ಸಹಸ್ರನಾಮ ಪಠನೆ, ಭಜನೆ, ಗುರುಪಾದುಕ ಸೇವೆ ವಿಶೇಷವಾಗಿ ನಡೆಯುತ್ತೆ. ಶ್ರೀಮಠದ ಪುರೋಹಿತರು ಇಲ್ಲಿ ಪ್ರತಿದಿನ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇನ್ನು ಭುವನಗಿರಿಯ ಪವಿತ್ರ ತೀರ್ಥ ಮತ್ತು ಯಾತ್ರಾ ಸ್ಥಳಗಳ ಬಗ್ಗೆ ನೋಡೋಣ. ಭುವನಗಿರಿಯಲ್ಲಿ ಪವಿತ್ರ ತೀರ್ಥಗಳು ಅಂದರೆ ಹೊಳೆಯೂ ಇದ್ದು, ಈ ತೀರ್ಥ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತೆ ಅಂತ ನಂಬಲಾಗುತ್ತೆ. ಯಾತ್ರಿಕರು ಅನ್ನದಾನ ಸೇವೆ, ಗೋಷ್ಠಿ ಸೇವೆ, ಗೀತ ಪಠಣ ಮುಂತಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಭುವನಗಿರಿ ಕ್ಷೇತ್ರದ ತೀರ್ಥಯಾತ್ರೆ ಮಹಿಮೆ. ತಮಿಳುನಾಡಿನ ಕಾಡಲೂರು ಜಿಲ್ಲೆಯಲ್ಲಿರುವ ಈ ಸ್ಥಳಕ್ಕೆ ತಲುಪಲು ಸುಲಭ ಮಾರ್ಗವಿದೆ. ಬಸ್ ಹಾಗೂ ರೈಲ್ವೆ ನಿಲ್ದಾಣದ ಬಗ್ಗೆ ಹೇಳಬೇಕು ಅಂದರೆ, ಕಾಡಲೂರು ಮತ್ತು ಚಿದಂಬರಂನಲ್ಲಿ ನೀವು ಇಳ್ಕೊಂಡ್ರೆ ಈ ಒಂದು ದೇವಸ್ಥಾನಕ್ಕೆ ನೀವು ಬರಬಹುದು. ಭಕ್ತರು ಅಲ್ಲಿ ಹೋಟೆಲ್ ಅಥವಾ ಮಠದಲ್ಲಿ ವಸತಿ ವ್ಯವಸ್ಥೆಯನ್ನು ಬಳಸ್ಕೊಳ್ಬಹುದು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಹಬ್ಬ, ಗುರುಪೌರ್ಣಮಿ, ವಿಶೇಷ ಪೂಜೆಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ.
ಗೆಳೆಯರೆ, ಇಂದು ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೌರಾಣಿಕ ಕಥೆ ಬಗ್ಗೆ ಹಾಗೂ ಅವರ ಜೀವನ ಮತ್ತು ಭುವನಗಿರಿ ಕ್ಷೇತ್ರದ ಮಹತ್ವದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಜ್ಞಾನ, ಭಕ್ತಿ, ಶಕ್ತಿ ಮತ್ತು ಸಮರ್ಪಣೆಯ ಪ್ರತೀಕ. ಭುವನಗಿರಿ ಕ್ಷೇತ್ರವು ನಮ್ಮ ಕರ್ಮ ಶುದ್ಧೀಕರಣ, ಗುರುಕೃಪೆ, ಧಾರ್ಮಿಕ ಉನ್ನತಿ ಪಡೆಯಲು ಪವಿತ್ರ ಸ್ಥಳ. ನಿಮಗೆ ಈ ಧಾರ್ಮಿಕ ಪ್ರವಚನ ಉಪಯೋಗಕರವಾಗಿದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಸರ್ವೇ ಜನಾಃ ಸುಖಿನೋ ಭವಂತು.